ಒಂದು ಆಹಾರನೊಂದೇ ಚೇಂಜ್ ಮಾಡಿಬಿಡಲಿ, 90% ಆಫ್ ದಿ ಹಾಸ್ಪಿಟಲ್ಸ್ ವಿತಿನ್ 3 ಇಯರ್ಸಲ್ಲಿ ಕ್ಲೋಸ್ ಆಗಿಬಿಡ್ತವೆ. ವಿತಿನ್ 3 ಇಯರ್ಸ್. ಮನೇಲಿ ತಿಂದರೂ ಅಷ್ಟೇ, ಹೊಲದಲ್ಲಿ ತಿಂದರೂ ಅಷ್ಟೇ, ಹೋಟ್ಲಲ್ಲಿ ತಿಂದರೂ ಅಷ್ಟೇ. ನಾವು ತಿನ್ನೋ 99% ಆಹಾರ ಹೈಬ್ರಿಡೈಸ್, ಜೆನೆಟಿಕಲಿ ಮಾಡಿಫೈ ಮಾಡಿದ್ದೀವಿ. ಯಾಕೆ? ಜಾಸ್ತಿ ಇಳುವರಿ ಬರಲಿ ಅಂತ. ನೀವು ತಿನ್ನೋ ಆಹಾರ ಸರಿ ಇಲ್ಲ. ಸೊ ಅಕ್ಕಿ ತಿನ್ನಬೇಡಿ, ಗೋಧಿ ತಿನ್ನಬೇಡಿ, ರಾಗಿ ತಿನ್ನಬೇಡಿ. ದರ್ ಇಸ್ ನೋ ಲಾಜಿಕ್ ದೇರ್. ನನಗೂ ಗೊತ್ತಿಲ್ಲ, ಬಿಫೋರ್ ನನಗೂ ಗೊತ್ತಿಲ್ಲ. ಆ್ಯಸ್ ಎ ಇಂಜಿನಿಯರ್ ಐ ಡೋಂಟ್ ನೋ. ನಾನು ಹಿಂಗೆ ಇದನ್ನು ಕಲಿಬೇಕಾದ್ರೆ ನಮ್ಮ ಸ್ಟೂಡೆಂಟ್ ಒಬ್ಬ ಹೇಳ್ದೆ ನನಗೆ. ಸ್ಟೂಡೆಂಟ್ 19 ಇಯರ್ಸ್ ಓಲ್ಡ್. ಆ ಹುಡುಗನ ಹೆಸರು ಸಂತೋಷ್ ಅಂತೇಳಿ, ಕಾಕಿನಾಡ ಊರು, ಆಂಧ್ರ. ಸರ್, ಅಕ್ಕಿ ತಿಂದರೆ ಶುಗರ್ ಬರುತ್ತೆ ಅಂತ ನಮ್ಮ ಅಪ್ಪನಿಗೆ ಅಕ್ಕಿ ತಿನ್ನಬೇಡ ಅಂತ ಹೇಳಿದ್ದಾರೆ ಸರ್ ಅಂತ. ಹೌದಾ, ಮತ್ತೇನು ತಿನ್ನಬೇಕು ಸರ್ ಅಂತಂದ. ಮಿಲೆಟ್ಸ್ ತಿನ್ಬೇಕಂತಂದ. ಓಕೆ ಫೈನ್. ಅವ್ನು ನೆಕ್ಸ್ಟ್ ಇನ್ನೊಂದು ಕ್ಯೂರಿಯಾಸಿಟಿ ಕ್ವಶನ್ ಇತ್ತು ಅವನಿಗೆ, ಆ ಹುಡುಗನಿಗೆ. ಸರ್, ನಮ್ಮ ತಾತ, ಅವ್ರ ತಾತ ಎಲ್ಲರೂ ನಮ್ಮೂರ ಕಡೆ ಮೂರಪ್ಪ ತನ್ನನೇ ತಿನ್ನೋದು. ಆಂಧ್ರ ಗೋದಾವರಿ ಬೇಸಿನ್ ಏನಿದೆಯಲ್ಲ, ಮೂರಪ್ಪ ತನ್ನನೇ ತಿಂತಾರೆ ಅವರು. ಅವರೆಲ್ಲ ಚೆನ್ನಾಗಿದ್ರಲ್ಲ ಸರ್, ನಮ್ಮಪ್ಪ ನನಗೆ ಮಾತ್ರ ಫ್ಯಾಟಿ ಲಿವರು, ಶುಗರ್ ಎಲ್ಲ ಬಂದೈತೆ ಅಂತಂದ. ಅವನು ಕ್ವಶನ್ ವ್ಯಾಲಿಡ್ ಇದೆ. ಯು ಹ್ಯಾವ್ ಟು ರೀಥಿಂಕ್. ನಮ್ಮ ಪೂರ್ವಜರು ಮೂರಪ್ಪ ತನ್ನ ತಿಂದು ಶುಗರ್ ಬಂದಿಲ್ಲ, ಫ್ಯಾಟಿ ಲಿವರ್ ಬಂದಿಲ್ಲ, ಕೊಲೆಸ್ಟ್ರಾಲ್ ಬಂದಿಲ್ಲ, ನೆಮ್ಮದಿಯಾಗಿದ್ರು. ಇವಾಗ ಯಾಕೆ ಆಗ್ತಿದೆ? ನಿಮ್ಮ ಅಜ್ಜ ತಿಂದಿರೋ ಅಕ್ಕಿ ನಾಟಿ ತಳಿ. ಬಿಫೋರ್ 2000, ಬಿಫೋರ್ 1998, ಪ್ರತಿಯೊಬ್ಬರು ನಿನ್ನ ಮನೆಯಲ್ಲೇನ ತಿನ್ನು, ಹೋಟ್ಲಲ್ಲೇನ ತಿನ್ನು, ಒಳ್ಳೆ ಆಹಾರ, ಹೋಟ್ಲಲ್ಲೇ ತಿಂದು ಆರೋಗ್ಯವಾಗಿರೋರು ಜನ. ಬಟ್ ಇವತ್ತು ಮನೇಲಿ ತಿಂದರೂ ಅಷ್ಟೇ, ಹೊಲದಲ್ಲಿ ತಿಂದರೂ ಅಷ್ಟೇ, ಹೋಟ್ಲಲ್ಲಿ ತಿಂದರೂ ಅಷ್ಟೇ. ನಾವು ತಿನ್ನೋ 99% ಆಹಾರ ಹೈಬ್ರಿಡೈಸ್, ಜೆನೆಟಿಕಲಿ ಮಾಡಿಫೈ ಮಾಡಿದ್ದೀವಿ. ಯಾಕೆ? ಜಾಸ್ತಿ ಇಳುವರಿ ಬರಲಿ ಅಂತ. ಸೊ ಹಾಗಾಗಿ ಜೆನೆಟಿಕಲಿ ಮಾಡಿಫೈ ಆಗಿರೋದ್ರಿಂದ ನೀವು ತಿನ್ನೋ ಆಹಾರದಲ್ಲಿ ಶಕ್ತಿ ಇಲ್ಲ. ಅದು ಇನ್ಫ್ಯಾಕ್ಟ್ ನಿನ್ನ ದೇಹದ ಶಕ್ತಿನ ಕಸ್ಕೋತಾ ಇದೆ. ತುಂಬ ಜನ ಹೇಳ್ತಾರೆ, ಊಟ ಮಾಡಿದ್ಮೇಲೆ ಸುಸ್ತಾಗುತ್ತೆ ಸರ್, ಊಟ ಮಾಡಿದ್ಮೇಲೆ ಟಯರ್ಡ್ ಆಗುತ್ತೆ ಸರ್, ರೆಸ್ಟ್ ತಗೋಬೇಕನ್ಸುತ್ತೆ. ವೈ? ನೀವು ತಿನ್ನೋ ಆಹಾರ ಸರಿ ಇಲ್ಲ. ಸೊ ಅಕ್ಕಿ ತಿನ್ನಬೇಡಿ, ಗೋಧಿ ತಿನ್ನಬೇಡಿ, ರಾಗಿ ತಿನ್ನಬೇಡಿ. ದರ್ ಇಸ್ ನೋ ಲಾಜಿಕ್ ದೇರ್. ನೀವೇನಾದರೂ ತಿನ್ನಿ, ದೇಶಿ ತಳಿ ಇರಬೇಕು. ನಿಮ್ಮನ್ನ ಯಾರನ್ನೂ ತಿನ್ನಲ್ಲ ನಾನು, ಇವೆಲ್ಲ ಹೈಬ್ರಿಡ್ ಆಗ್ಬಿಟ್ಟೈತೆ. ಮನುಷ್ಯರನ್ನೂ ತಿನ್ನಿ, ನಾಟಿ ಇರಬೇಕು. ದಟ್ ಈಸ್ ದ ಲಾಜಿಕ್. ಸೊ ಡೆಫಿನೆಟಾಗಿ ಈ ಒಂದು ರಿಸರ್ಚ್ ನಾವು ಆಹಾರದಲ್ಲಿ ಮಾಡ್ತಾಯಿದ್ದೀವಿ, ಕಲರ್ ಥೆರಪಿನಲ್ಲಿ ಮಾಡ್ತಾಯಿದ್ದೀವಿ, ಅಕ್ಯುಪಂಚರಲ್ಲಿ ಮಾಡ್ತಾಯಿದ್ದೀವಿ, ಅಕ್ಯುಪ್ರೆಷರಲ್ಲಿ ಮಾಡ್ತಾಯಿದ್ದೀವಿ. ಉದ್ದೇಶ ಇಷ್ಟೇ, ನನಗೆ ರೋಗಿಗಳು ನೋಡೋಕ್ಕೆ ಇಷ್ಟ ಇಲ್ಲ, ನೀನು ನೋಡೋಕ್ಕೆ ಇಷ್ಟ ಇಲ್ಲ ನನಗೆ. ನಿಮ್ಮಮ್ಮ ಇದ್ದರೆ ಚೆನ್ನಾಗಿರ್ತಾರೆ. ಐ ಆಮ್ ಟೆಲಿಂಗ್ ಫಿಟ್ನೆಸ್. ತುಂಬ ಜನ ತಾಯಿ ಮಕ್ಕಳು ಬರ್ತಾರಲ್ವ, ಅಮ್ಮ ಸ್ಟ್ರಾಂಗ್ ಇರ್ತಾಳೆ. ಯಾಕೆ ಬಂದರೆ ಅಂದರೆ ಮಗಳನ್ನ ತೋರ್ಸೋಕ್ಕೆ ಬಂದಿದ್ದೀನಿ ಅಂತಾಳೆ. ಅಜ್ಜಿ ಅಂತ ಇನ್ನೂ ಸ್ಟ್ರಾಂಗ್ ಇರ್ತಾರೆ. ಸೊ ಯು ಹ್ಯಾವ್ ಟು ಇವಾಗ ಕರೆಕ್ಟ್ ಮಾಡ್ಕೊಳ್ಳೇಬೇಕು. ನಾವು ತುಂಬ ಮುಂದೆ ಹೋಗ್ಬಿಟ್ಟಿದ್ದೀವಿ. ಡೆಫಿನೆಟ್ಟಾಗಿ ನಾನು ಹೇಳ್ತಾ ಇದ್ದೀನಲ್ವಾ, ನಿಮಗೆ ಸ್ಕೈ ಬ್ಲೂ ಹಾಕಿದರೆ ಎಸಿಡಿಟಿ ಕಮ್ಮಿ ಆಗುತ್ತೆ, ಗ್ರೀನ್ ಹಾಕಿದರೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ. ಎಷ್ಟು ದಿವಸದಲ್ಲಿ ಕಮ್ಮಿ ಆಗುತ್ತೆ ಅಂದರೆ ವಿತಿನ್ 1 ವೀಕಲ್ಲೇ ಕಮ್ಮಿ ಆಗುತ್ತೆ. ಬಟ್ ನೀವು ಮತ್ತೆ ರಿಫೈನ್ಡ್ ಆಯಿಲ್ ಕೊಟ್ಟಾಗ, ರಿಫೈನ್ಡ್ ಅಕ್ಕಿ ಕೊಟ್ಟಾಗ, ರಿಫೈನ್ಡ್ ಅಟ್ಟ ಕೊಟ್ಟಾಗ, ಈ ಗೋಧಿ ಹಿಟ್ಟು ಅವೆಲ್ಲವುದು ರಿಫೈನ್ಡ್ ಅಂದರೆ ಒಣಗಿರೋದು. ಇವಾಗ ಅಕ್ಕಿ ಇದೆ ಅಲ್ವಾ, ಅಕ್ಕಿ ಮೇಲೆ ಒಂದು ಪ್ರೋಟೀನ್ ಲೇಯರು, ಒಂದು ಫ್ಯಾಟ್ ಲೇಯರ್ ಇರ್ತೈತೆ. ಅದನ್ನು ಒಟ್ಟಾಗಿ ತಿಂದಾಗ ನಿಮ್ಮ ಸ್ಟಮಕ್ ಡ್ರೈ ಆಗಲ್ಲ, ಖುಷಿಯಾಗಿರ್ತದೆ ಸ್ಟಮಕ್, ಎನರ್ಜೆಟಿಕ್ ಆಗಿ. ಯಾವಾಗ ಅದನ್ನು ರಿಫೈನ್ಡ್ ಮಾಡ್ತೀವಿ, ಪಾಲಿಷ್ ಮಾಡ್ತೀಯಲ್ಲ, ಪ್ರೋಟೀನ್ ಲೇಯರು, ಫ್ಯಾಟ್ ಲೇಯರು ಹೋಯ್ತು. ಎಲ್ಲಿಗೋಯ್ತು? ಅದು ಯಾವುದೋ ಎಣ್ಣೆ ಮಾಡೋಕ್ಕೆ ಹೋಯ್ತು, ರೈಸ್ ಬ್ರಾನ್ ಆಯಿಲ್ ಅಂತ. ಅದಕ್ಕಿನ್ನ ಪಾಲಿಷ್ ಮಾಡಿಸಿದಷ್ಟು ಖುಷಿ ನಿಮ್ಮ ಮಿಲ್ಲರಿಗೆ. ಇನ್ನೊಂದು ಪ್ರಾಡಕ್ಟ್ ಐತೆ ಬಂತಲ್ಲ, ದುಡ್ಡು ಬಂತಲ್ಲ. ಬಟ್ ನೀವೆಷ್ಟು ಪಾಲಿಷ್ ಮಾಡ್ತೀರೋ ಆ ಎಣ್ಣೆ ಅಂಶ ಹೋಯ್ತಂದ್ರೆ ಅದರ ಅರ್ಥ ಏನು? ಉಳಿದಿದ್ದು ಡ್ರೈ ಆಗಿಬಿಡ್ತು. ಯಾವಾಗ ಅದು ಡ್ರೈ ಆಗುತ್ತೋ ನಿಮ್ಮ ಹೊಟ್ಟೆನೂ ಡ್ರೈ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ. ನೀವು ಕಲರ್ ಥೆರಪಿ ಮಾಡಿದ್ರೆ, ನಾನು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡ್ರೆ ಎಲ್ಲ ವಾಸಿ ಆಗಿಬಿಟ್ರಿ, ಸೂಪರ್. ಮತ್ತೆ ಗ್ಯಾಸ್ಟ್ರಿಕ್ ಬರಬಾರ್ದಂತೇನಿಲ್ಲ. ಅಗೇನ್ ತುಂಬ ಒಣಗಿರೋದು, ತುಂಬ ಸ್ಪೈಸಿ ಮತ್ತೆ ಕೊಟ್ಟಾಗ ಮತ್ತೆ ಸ್ಟಮಕ್ ಕೊಣಗುತ್ತೆ.
ಯಾವಾಗ ಸ್ಟಮಕ್ ಡ್ರೈ ಆಗುತ್ತೋ ಗ್ಯಾಸ್ ರಿಲೀಸ್ ಆಗುತ್ತೆ, ಗ್ಯಾಸ್ಟ್ರಿಕ್ ಅಂತೀವಿ ನಾವು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.